ಹಾಲೆಲ್ಲೂಯಾ. ಗುಡ್ ಮಾರ್ನಿಂಗ್ ಪ್ರಿಯರೇ. ಬೆಳಗಾಯಿತು ಯೇಸುವಿನ ನಾಮದಲ್ಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಆತನನ್ನು ಘನಪಡಿಸುತ್ತಾ ನನ್ನನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನಿದ್ದಾನೆ ಎಂದು ಜ್ಞಾಪಕ ಮಾಡಿಕೊಳ್ಳಲು ಆತನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡುವುದಾದರೆ ಧನ್ಯರಾಗ್ತೇವೆ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನೀವಿಲ್ಲದಿದ್ದರೆ ನಾವು ಎಷ್ಟರವರು ದೇವರೇ. ನಿಮ್ಮಿಂದಲೇ ನಾವು ಎಲ್ಲವನ್ನು ಹೊಂದಿದ್ದೇವೆ. ನಾವೇನಾಗಿದ್ದೇವೋ ನಿಮ್ಮಿಂದಲೇ ಆಗಿದ್ದೇವೆ. ನಿಮ್ಮ ಜೊತೆ ಇಲ್ಲದೆ, ನಿಮ್ಮ ಸಹಾಯವಿಲ್ಲದೆ ಈ ಲೋಕದಲ್ಲಿ ನಾವು ಏನು ಮಾಡಲಿಕ್ಕಾಗಲ್ಲ. ಒಪ್ಪಿಕೊಳ್ತಿದ್ದೇವೆ, ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹಾಲೆಲ್ಲೂಯಾ. ಎದ್ದಿದ್ದೀರಾ ಪ್ರಿಯರೇ? ಪ್ರಾರ್ಥನೆ ಮಾಡಿಕೊಂಡಿದ್ದೀರಾ? 7 ಗಂಟೆ ಆಯ್ತಲ್ಲವೇ ಪ್ರಿಯರೇ? ಈಗಾಗಲೇ ನೀವು ಸಿದ್ಧರಾಗಿದ್ದೀರೆಂದು ನಂಬ್ತೇನೆ. ಅಷ್ಟೇ ಅಲ್ಲ, ಬೆಳಗ್ಗೆ ಎದ್ದ ಕೂಡಲೇ ಕೆಲವರಿಗೆ ಒಂಥರ ಒತ್ತಡ. ಕೆಲಸ 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 ಕೆಲಸ, ಅವಸರ 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 ಅವಸರ. ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಮಕ್ಕಳ ಕ್ಯಾರೇಜ್ ಕಟ್ಟಬೇಕು. ಆಫೀಸ್ಗೆ ಗಂಡ ಹೋಗ್ತಾನೆ, ಅವ್ರಿಗೆ ನೋಡ್ಕೊಳ್ಬೇಕು. ಮಕ್ಕಳನ್ನು ಸ್ಕೂಲ್ಗೆ ಕಳಿಸಬೇಕು, ಅಡಿಗೆ ಮಾಡಬೇಕು, ಪಾತ್ರೆ ತೊಳೆಯಬೇಕು, ಮನೆ ಗೂಡಿಸ್ಬೇಕು, ಹೋಗ್ಬೇಕು, ಬರಬೇಕು. ಹೀಗೆ ಎಷ್ಟೋ ವಿಸ್ತಾರವಾದ ಕೆಲಸಗಳಿವೆ ಮನುಷ್ಯರಿಗೆ, ಅಲ್ಲವೇ? ಎಷ್ಟು ಈಸಿಯಾಗಿಬಿಟ್ಟಿದೆ ನೋಡಿ ಲೈಫ್. ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಬಂದ ಮೇಲೆ, ಗ್ಯಾಸ್ ಸಿಲಿಂಡರ್ಸ್ ಬಂದ ಮೇಲೆ, ಕುಕ್ಕರ್ಸ್ ಬಂದ ಮೇಲೆಯೂ ಕೂಡ. ಆದರೂ ನನಗೆ ಟೈಮ್ ಇಲ್ಲ ಅನ್ನುತ್ತಾ ಇರ್ತಾರೆ. ಸ್ಥಾನಕ್ಕೆ ಮೀರಿದ ಕೆಲಸ ಇಟ್ಟುಕೊಂಡು ಒತ್ತಡಕ್ಕೆ ಗುರಿಯಾಗಿ ಯಾವ ಕೆಲಸವೂ ಸರಿಯಾಗಿ ಮಾಡದಂತೆ ಎಲ್ಲವನ್ನೂ ಅರ್ಧದಲ್ಲಿಯೇ ಮಾಡಿ ನಿಲ್ಲಿಸಿ ಬೇಸರಗೊಳ್ಳುವಂಥವರಾಗಿ ಈ ದಿನ ಎಷ್ಟೋ ಜನ ಒದ್ದಾಡ್ತಿದ್ದಾರೆ. ಒಂದು ಸಾರಿ ಯೇಸು ಒಂದು ದಾರಿಯಲ್ಲಿ ಹಾದು ಹೋಗುವಾಗ ಮಾರ್ತಾ, ಯೇಸುವೆ, ನಮ್ಮ ಮನೆಗೆ ಬಂದು ಊಟ ಮಾಡುವಿಯಾ ಎಂದು ಆಹ್ವಾನಿಸುತ್ತಾಳೆ. ನೀವು ಯೇಸುವನ್ನು ಕರೆಯುವುದಾದರೆ ಖಂಡಿತವಾಗಿಯೂ ನಿಮ್ಮ ಮನೆಗೆ ಬರ್ತಾರೆ. ಅದು ದೊಡ್ಡ ಮನೆಯಾಗಿದೆಯೋ ಚಿಕ್ಕ ಮನೆಯಾಗಿದೆಯೋ, ನೀವು ಬಡಿಸುವುದು ಗಂಜಿಯಾಗಿದೆಯೋ, ಅನ್ನಾಗಿದೆಯೋ, ಬಿರಿಯಾನಿಯಾಗಿದೆಯೋ, ಅದು ಯಾವುದೋ ಆತನಿಗೆ ಮುಖ್ಯವಿಲ್ಲ. ಯೇಸು ನಮ್ಮನ್ನು ಪ್ರೀತಿಸ್ತಾರೆ. ನಾವು ಬಡಿಸುವುದನ್ನಾಗಲಿ ಕೊಡುವುದನ್ನಾಗಲಿ ಪ್ರೀತಿಸುವ ಆತನಲ್ಲ. ನೀವು ಹೆಚ್ಚಾಗಿ ಕೊಟ್ಟರು ಕಡಿಮೆಯಾಗಿ ಕೊಟ್ಟರು ಅದರ ಮೇರೆಗೆ ದೇವರು ನಿಮ್ಮನ್ನು ಆಶೀರ್ವದಿಸುವುದಿಲ್ಲ. ನಿಮ್ಮ ಸ್ಥಾನಕ್ಕೆ ಮೀರಿ, ಅದು ಕಡಿಮೆಯಾಗಿರಲಿ ಹೆಚ್ಚಾಗಿರಲಿ, ನೀವು ಕೊಟ್ಟಿರುವುದನ್ನು ದೇವರು ಅಂಗೀಕರಿಸ್ತಾರೆ. ಆಯ್ತು ಸರಿ, ಮಾರ್ತಾಳ ಆಹ್ವಾನ ಅಂಗೀಕರಿಸಿ ಅವರ ಮನೆಗೆ ಯೇಸು ಹೋಗ್ತಾರೆ. ಮಾರ್ತಳು ಓಡೋಡಿ ಅಡಿಗೆ ಮನೆಯೊಳಗೆ ಹೋಗುತ್ತಾಳೆ. ಆತನಿಗಾಗಿ ಯಾವುದೋ ಒಂದು ಅಡಿಗೆ ಸಿದ್ಧ ಮಾಡಬೇಕೆಂದು ಪ್ರಯತ್ನಿಸ್ತಿದ್ದಾಳೆ ಒಳಗೆ. ಮರಿಯಳಾದರೋ ಆತನ ಪಾದದ ಬಳಿಯಲ್ಲಿ ಕೂತ್ಕೊಂಡು ಆತನ ಬೋಧನೆ ಕೇಳಲು ಆರಂಭಿಸುತ್ತಾಳೆ. ವಿಸ್ತಾರವಾದ ಕೆಲಸಗಳನ್ನಿಟ್ಟುಕೊಂಡಿರುವ ಮಾರ್ತಾ ಗೊಂದಲಕ್ಕೊಳಗಾಗಿ ತಕ್ಷಣವೇ ಹೊರಗಡೆ ಬಂದು, ಯೇಸು, ನಿನಗೆ ಚಿಂತೆ ಇಲ್ಲವೋ? ನಾನೊಬ್ಬಳೇ ಕೆಲಸ ಮಾಡ್ತಿದ್ದೇನೆ. ಆ ಮರಿಯಳಿಗೆ ಬಂದು ನನಗೆ ಸಹಾಯ ಮಾಡಲು ಹೇಳು ಎಂಬುದಾಗಿ ಮನೆಗೆ ಕರೆದಿರುವ ಯೇಸುವಿನ ಮೇಲೆ ನಿಂದೆ ಹೊರಿಸ್ತಾಳೆ. ಯಾಕೆ ಆಕೆಯನ್ನು ಸುಮ್ಮನೆ ಕುಡ್ರಿಸಿಕೊಂಡಿದೆಯನ್ನುವಂತೆ. ಏನ್ ಪ್ರಿಯರೇ, ಯಾವತ್ತಾದರೂ ನಮಗೆ ಕೆಲಸ ಹೆಚ್ಚಾಗುವಾಗ ಅವಸರ ಹೆಚ್ಚಾಗ್ತದಲ್ಲವೇ? ಕೋಪ ಬರುತ್ತದಲ್ಲವೇ? ಸಿಟ್ಟು ಕೂಡ ಹೆಚ್ಚಾಗಿ ಬರ್ತದಲ್ಲವೇ? ಒಂದು ಸಾರಿ ಆ ವಾಕ್ಯ ಭಾಗವನ್ನು ಓದಿಕೊಳ್ಳೋಣ ಬನ್ನಿ. ಸತ್ಯವೇದದಲ್ಲಿ ಲೂಕನ ಸುವಾರ್ತೆ 10ನೇ ಅಧ್ಯಾಯ 40ನೇ ವಚನ ಮಾತ್ರ ಓದುತ್ತೇನೆ ಕೇಳಿ. ಆದರೆ ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ನಾವು ಅವಸರದಲ್ಲಿ ದೇವರನ್ನು ದೂಷಿಸ್ತೇವೆ, ದೇವರ ಮೇಲೆ ನಿಂದೆ ಹೊರಿಸ್ತೇವೆ. ದೇವರೇ, ನನಗ್ಯಾಕೆ ಕೊಟ್ಟು ಈ ಕೆಲಸ, ನನಗ್ಯಾಕೆ ಈ ಶ್ರಮ? ದೇವರು ಶ್ರಮೆ ಕೊಡುವಾತನಲ್ಲ. ವಿಸ್ತಾರವಾದ ಕೆಲಸಗಳನ್ನಿಟ್ಕೊಂಡು ಕೆಲಸ ಮಾಡ್ರಿ ಎಂದು ಬೈಬಲ್ ಹೇಳ್ತದೆ. ಆದರೆ ವಿಸ್ತಾರವಾದ ಕೆಲಸಗಳು ಅವಶ್ಯಕತೆ ಇಲ್ಲ. ನಿಮ್ಮ ಶಕ್ತಿಗೆ ಮೀರಿದ ಕೆಲಸ ಮಾಡಬೇಕೆಂದು ದೇವರು ನಿಮಗೆ ಯಾವತ್ತೂ ಹೇಳಲ್ಲ. ನಿಮ್ಮ ಸಾಮರ್ಥ್ಯಕ್ಕೆ ಮೀರಿದ ಕೆಲಸ ನೀವು ಮಾಡುವ ಅವಶ್ಯಕತೆ ಇಲ್ಲ. ನೋಡಿರಿ, ಅಡಿಗೆ ಸಿದ್ಧ ಮಾಡುವುದರಲ್ಲಿ ಒಳ್ಳೆ ಆಹಾರದ ಅಡಿಗೆ ಸಿದ್ಧ ಮಾಡುವಂಥದ್ದು ಬೇರೆ, ಆರ್ಭಾಟಕ್ಕೋಸ್ಕರ ಆಹಾರ ಸಿದ್ಧ ಮಾಡುವುದು ಬೇರೆ. ಎಷ್ಟು ವಿಧವಾದ ಅಡಿಗೆ ಮಾಡಿದ್ದೇನೆ ನೋಡಿ ಎಂಬುದಾಗಿ ಕೆಲವರು ಜಂಬ ಕೊಚ್ಚಿಕೊಳ್ತಾರೆ. ಏನೆಲ್ಲ ಅವಳು ಕೆಲಸ ಮಾಡಿದಳು ಎಂಬುದಾಗಿ ಅದರ ಬಗ್ಗೆ ಇಲ್ಲಿ ಬರೆಯುವ ಅವಶ್ಯಕತೆ ಇರಲಿಲ್ಲ. ವಿಸ್ತಾರವಾದ ಕೆಲಸ ಇಟ್ಕೊಂಡು ಯೇಸುವಿನ ಬಳಿಗೆ ಹೋದಾಗ ಯೇಸು ಆಕೆಗೆ ಒಂದು ಮಾತು ಹೇಳ್ತಾರೆ. ಅದಕ್ಕೆ ಯೇಸು 41ನೇ ವಚನ, ಅದಕ್ಕೆ ಯೇಸು ಏನು ಹೇಳ್ತಾರೆ ನೋಡಿ, ಮಾರ್ತಾಳೆ ಮಾರ್ತಾಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ತೊಡಗಿಸಿಕೊಂಡಿದ್ದಿ.
ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದೆ. ಇದು ಪ್ರತಿಯೊಬ್ಬರ ಜೀವನ ಶೈಲಿಯಾಗಿ ಮಾರ್ಪಟ್ಟಿದೆ. ಮನೆ ಒಡತಿಗೂ ನಾನಾ ವಿಧವಾದ ಕೆಲಸಗಳಿರ್ತವೆ. ಹೊರಗೆ ಕೆಲಸಕ್ಕಾಗಿ ಹೋಗುವವರು, ಮಕ್ಕಳಿಗೂ ಕೂಡ ನೋಡ್ರಿ, ಸ್ಕೂಲ್ಗೆ ಹೋಗೋದು, ಮನೆಗೆ ಬರೋದು, ಹೋಮ್ವರ್ಕ್ ಮಾಡೋದು. ಮಕ್ಕಳಿಗೆ ಈ ದಿನಗಳಲ್ಲಿ ರಿಲ್ಯಾಕ್ಸೇಷನೇ ಇಲ್ಲ ಪ್ರಿಯರೇ. ಕತ್ತೆ ಮೇಲೆ ಹೊರಿಸಿದ ಭಾರದಂತೆ ಬ್ಯಾಗಲ್ಲಿ ಪುಸ್ತಕ ಇಡೋದು, ಅವರಿಗೆ ಸ್ಕೂಲ್ಗೆ ಕಳಿಸೋದು, ಬಂದ ನಂತರ ಮತ್ತೆ ಅವರು ಹೋಮ್ವರ್ಕ್ ಮಾಡ್ತಾ ಮನೆಯಲ್ಲಿ ಕೂತ್ಕೊಳ್ಳೋವಂಥದ್ದು ಆ ಮಕ್ಕಳಿಗೆ ಬಹಳ ಬೇಸರ ಹುಟ್ಟಿಸ್ತೀವಿ. ಬಹಳಷ್ಟು ಮಕ್ಕಳು ಸ್ಕೂಲ್ ಬಿಟ್ಬಿಡ್ತಿದ್ದಾರೆ, ಸ್ಕೂಲ್ಗೆ ಹೋಗಲ್ಲ ಎಂದು ಗಲಾಟೆ ಮಾಡ್ತಾರೆ. ಕಾರಣ, ಯಾವುದೇ ಸ್ಕೂಲ್ಗೆ ಹೋದ್ರೂ ಕೂಡ ABCD ತಾನೇ ಅಲ್ಲಿ ಕಲಿಸೋದು. ಎಷ್ಟೇ ದೊಡ್ಡ ಸ್ಕೂಲ್ ಇದ್ರೂ ಆ ಮಗು ತನಗೆ ತಕ್ಕಷ್ಟೇ ಅದು ಕಲಿತುಕೊಳ್ಳುತ್ತದಲ್ಲವೇ? ಹಾಗೆಯೇ ಎಲ್ಲಾ ವಿಷಯಗಳಲ್ಲಿಯೂ ಕೂಡ ಏನೇನೋ ಕೆಲಸ ಇಟ್ಕೊಂಡು ಎಲ್ಲ ಅರ್ಧಮರ್ಧ ಮಾಡಿ ಕೊನೆಗೆ ಏನು ಸಾಧಿಸಲಾರದ ಪರಿಸ್ಥಿತಿಯಲ್ಲಿ ನಾವು ಉಳ್ಕೊಳ್ತೇವೆ. ಅದು ಅಡಿಗೆ ಕೆಲಸ ಆಗಿರಲಿ, ಮನೆ ಕೆಲಸವಾಗಿರಲಿ. ಅಡಿಗೆ ವಿಷಯದಲ್ಲಿ ನೋಡ್ರಿ, ಒಂದೇ ಸಮನೆ ಹಗಲಿರಳು ಮದುವೆ ಕೆಲಸ ಇದೆ ಅನ್ನುತ್ತಾರೆ. ಭಾನುವಾರವೂ ಕೂಡ ಯಾಕೆ ಸಭೆಗೆ ಬರಲಿಲ್ಲ, ಮದುವೆ ಕೆಲಸದಲ್ಲಿದ್ದೇವೆ ಕ್ಷಮಿಸಿರಿ ಎಂದು ಹೇಳ್ತಾರೆ. ಅದೇನೋ ಮದುವೆಗೋಸ್ಕರ ಯಾಕೆ ಅಷ್ಟು ಅವಸ್ಥೆ, ಯಾಕೆ ಅಷ್ಟು ಆತುರತೆ, ಯಾಕೆ ಅಷ್ಟು ಖರ್ಚು, ಯಾಕೆ ಆ ವ್ಯರ್ಥವಾದ ಆರ್ಭಾಟಗಳು? ನಾವು ಬಹಳಷ್ಟು ಸಾರಿ ವಿಸ್ತಾರವಾದ ಕೆಲಸಗಳನ್ನು ಇಟ್ಕೊಳ್ತಿದ್ದೇವೆ, ಆತುರ ಪಡ್ತಿದ್ದೇವೆ. ಇತ್ತೀಚೆಗೆ ಯೇಸುವನ್ನು ಮರ್ತು ಹೋಗ್ತಿದ್ದೇವೆ. ಯೇಸು ನೆನಪಾದ್ರೆ ಆತನನ್ನು ನಿಂದಿಸಲು ಪ್ರಾರಂಭಿಸ್ತಿದ್ದೇವೆ. ಎಷ್ಟು ಭಯಂಕರ ನೋಡಿದು. ಯೇಸುವನ್ನು ಮನೆಯಲ್ಲಿ ಇಟ್ಕೊಂಡು ಯೇಸುವಿನ ಪಾದದ ಬಳಿಗೆ ಬರದಂತೆ, ಯೇಸುವಿನೊಂದಿಗೆ ಕೂತ್ಕೊಳ್ಳದಂತೆ ಕೆಲಸದಲ್ಲಿ ತೊಡಗಿಸಿಕೊಳ್ತಾರೆ. ನೋಡಿರಿ, ಯೇಸುವಿಗೋಸ್ಕರ ಕೆಲಸ ಮಾಡೋದು ಬೇರೆ, ಯೇಸುವಿನೊಂದಿಗೆ ಕೆಲಸ ಮಾಡೋದು ಬೇರೆ. ಬಹಳಷ್ಟು ಸಾರಿ ನಮ್ಮಂತಹ ಪಾಸ್ಟರ್ಸ್ಗಳು ಕೂಡ ನಾವು ಎಷ್ಟೋ ಸೇವೆ ಮಾಡ್ತಿದ್ದೇವೆ. ಅಲ್ಲಿಗೆ ಹೋದೆವು, ಇಲ್ಲಿಗೆ ಹೋದೆವು, ಅವರಿಗಾಗಿ ಪ್ರಾರ್ಥಿಸಿದೆವು, ಇವರಿಗಾಗಿ ಪ್ರಾರ್ಥಿಸಿದೆವು, ಇಷ್ಟು ಪ್ರಸಂಗ ಮಾಡಿದೆವು, ಅಷ್ಟು ಪ್ರಸಂಗ ಮಾಡಿದೆವು ಎಂಬುದಾಗಿ ಹೇಳಬಹುದು. ಆದರೆ ದೇವರೊಂದಿಗೆ ನೀವು ಸಮಯವನ್ನು ಕಳೆಯದೇ ಇದ್ದರೆ, ದೇವರೊಂದಿಗೆ ಒಂದು ವೇಳೆ ನೀವು ಕೂತುಕೊಳ್ಳದೇ ಇದ್ದರೆ, ಒಂದೇ ಮಾತು ಯೇಸು ಹೇಳ್ತಾರೆ ನೋಡಿ, ಮಾರ್ತಾಳೆ ನೀನು ಅನೇಕ ಕೆಲಸದಲ್ಲಿ ತೊಡಗಿದ್ದೆ, ಆದರೆ ಬೇಕಾದದ್ದು ಒಂದೇ ಒಂದಾಗಿದೆ. ಮರಿಯಳು ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ. ಅವಶ್ಯಕವಾದದ್ದನ್ನು ಬಿಟ್ಟುಬಿಡ್ತಿದ್ದೇವೆ ಅನೇಕ ಕೆಲಸಗಳನ್ನಿಟ್ಕೊಂಡು. ಅನವಶ್ಯಕವಾದ ಕೆಲಸಗಳಲ್ಲಿ ಅವಶ್ಯಕವಾದದ್ದನ್ನು ಬಿಟ್ಟರೆ ಏನು ಪ್ರಯೋಜನ ಇರುತ್ತೆ ಹೇಳಿ? ಅವಶ್ಯಕವಾದದ್ದು ಒಂದೇ. ಏನಾಗಿದೆ ಅವಶ್ಯಕವಾದದ್ದು? ನಾವು ದೇವರಿಗೋಸ್ಕರ ಕೆಲಸ ಮಾಡುವಂಥದ್ದಲ್ಲ, ದೇವರೊಂದಿಗೆ ನಾವು ಇರುವುದೇ ಅವಶ್ಯಕವಾಗಿದೆ. ಮರಿಯಳು ಉತ್ತಮವಾದದ್ದನ್ನು ಆರಿಸಿಕೊಂಡಿದ್ದಾಳೆ. ಏನ್ ಮಾಡ್ತಿದ್ದಾಳೆ ಮರಿಯಳು? ಯೇಸುವಿನ ಪಾದದ ಬಳಿಯಲ್ಲಿ ಕೂತ್ಕೊಂಡು ಆತನ ಬೋಧನೆ ಕೇಳ್ತಿದ್ದಾಳೆ. ಯೇಸುವಿನ ಸನ್ನಿಧಿಯಲ್ಲಿ ಸುದೀರ್ಘವಾಗಿ ಕೂತ್ಕೊಂಡು ಆತನ ಬೋಧನೆ ಕೇಳೋದು, ಆತನೊಂದಿಗೆ ಸಮಯ ಕಳೆಯುವುದು, ಆತನಿಗೆ ಪ್ರಾರ್ಥನೆ ಮಾಡಿಕೊಳ್ಳೋದು ಬಹಳ ಅವಶ್ಯಕವಾಗಿದೆ ಪ್ರಿಯರೇ. ನಿಮ್ಮ ಕೆಲಸದಲ್ಲಿ ಸಫಲತೆ ಬೇಕಾಗುವುದಾದರೆ ಕರ್ತನ ಸನ್ನಿಧಿಯಲ್ಲಿ ಕಾದುಕೊಂಡಿರುವುದನ್ನು ಕಲಿತುಕೊಳ್ಳಿ. ಎಷ್ಟೇ ಕೆಲಸ ಇದ್ದರೂ ಕೂಡ ಯೇಸುವಿನೊಂದಿಗೆ ಕಾಲ ಕಳೆಯುವುದನ್ನು ನಿರ್ಲಕ್ಷ್ಯ ಮಾಡಬೇಡಿರಿ. ದಿನದ ಮೊದಲನೇ ಸಮಯ ದೇವರಿಗೆ ಕೊಡಿರಿ. ನಿಮಗೆ ಬಹಳಷ್ಟು ಕೆಲಸ ಇರಬಹುದು, ಬೇಕಾದರೆ ಲಿಸ್ಟ್ ಬರೆದಿಟ್ಕೊಳ್ರಿ. ಮೊದಲ ಸಮಯ ದೇವರಿಗೆ ಕೊಟ್ಟು ಪ್ರಾರ್ಥನೆ ಮಾಡಿರಿ. ಅದರಲ್ಲಿ ಎಷ್ಟು ಅವಶ್ಯಕ ಇಲ್ಲದ ಕೆಲಸಗಳಿವೆ ಎಂದು, ಎಷ್ಟು ಅನವಶ್ಯಕವಾದ ಕೆಲಸಗಳಿವೆ ಎಂದು, ಯಾವ್ಯಾವು ಈ ದಿನ ಮಾಡಬೇಕಾದವುಗಳಾಗಿವೆ ಎಂದು ದೇವರ ಫಿಲ್ಟರ್ ಮಾಡಿದಂತೆ ನಮಗೆ ಸ್ಫೂರ್ತಿಯನ್ನು ಕೊಡ್ತಾರೆ. ಅವುಗಳಲ್ಲಿ ಈ ದಿನ ಮಾಡಬೇಕಾದ ಕೆಲಸವನ್ನು ನಾವು ಮಾಡಿ ಮುಗಿಸುವುದಾದರೆ ಅಷ್ಟು ಸಾಕು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ನಾಳಿನ ವಿಷಯದಲ್ಲಿ ಚಿಂತೆ ಮಾಡಬೇಡಿರಿ. ನಾಳಿನ ವಿಷಯ ತನ್ನಷ್ಟಕ್ಕೆ ತಾನು ನೋಡಿಕೊಳ್ತದೆ. ಕೇಳಿ ಪ್ರಿಯರೇ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂಥವರು, ಆತನ ಮಾತು ಕೇಳುವವರು ನಿಮ್ಮಲ್ಲಿ ಅನೇಕರು ಅನುದಿನದ ಧ್ಯಾನ ಕ್ರಮವಾಗಿ ವೀಕ್ಷಿಸ್ತಿದ್ದೀರೆಂದು ತಿಳಿಯಪಡಿಸ್ತಾ ಇದ್ದೀರಿ. ನಿಮಗೆ ಗೊತ್ತಾಗಲಾರದಂತೆಯೇ ಬಹಳಷ್ಟು ಜನ ಕ್ರೈಸ್ತರಲ್ಲದವರು ಕೂಡ, ಇವತ್ತಿಗೂ ಯೇಸು ಗೊತ್ತಿಲ್ಲದಂಥವರು ಕೂಡ, ಅವರು ಗೊತ್ತಾಗಲಾರದಂತೆಯೇ ದಿನಾಲು ದೇವರ ವಾಕ್ಯ ಕೇಳ್ತಾ ಇರೋದ್ರಿಂದ ಯೇಸುಕ್ರಿಸ್ತನಲ್ಲಿರುವಂತಹ ಶ್ರೇಷ್ಠತನವೋ, ಆತನಲ್ಲಿರುವ ಪ್ರತ್ಯೇಕತೆ, ಆತನು ಕೊಡುವ ರಕ್ಷಣೆ, ಆತನ ದೃಷ್ಟಿಯಲ್ಲಿ ನಾನು ಹೇಗಿದ್ದೇನೆ ಎಂಬ ಪಾಪದ ಗ್ರಹಿಕೆ, ನನಗೂ ಯೇಸುಕ್ರಿಸ್ತನು ಬೇಕು ಎಂಬ ಆಸೆ ಉಂಟಾಗ್ತಿದೆ ಎಂಬ ಸಾಕ್ಷಿ ಕೊಡುತ್ತಿರುವಾಗ ದೇವರೊಂದಿಗೆ ಒಂದು 20 ನಿಮಿಷ ಕಾಲ ಕಳೆಯುವುದಾದರೆ ಮನೋನೇತ್ರಗಳು ತೆರೆಯಲ್ಪಡುತ್ತವೆ, ಮಾನಸಿಕ ವಿಕಾಸ ಉಂಟಾಗ್ತದೆ. ಯಾವುದು ಮಾಡಬೇಕು, ಯಾವುದು ಮಾಡಬಾರದು, ಯಾವುದು ಅವಶ್ಯಕವಾಗಿದೆಯೋ, ಯಾವುದು ಇಲ್ಲವೋ ಎಂದು ತಿಳಿದುಕೊಳ್ತೇವೆ. ಅಷ್ಟು ಮಾತ್ರವಲ್ಲ, ನಮ್ಮ ಕೆಲಸದಲ್ಲಿ ನೈಪುಣ್ಯತೆ ನೋಡುತ್ತೇವೆ, ನಮ್ಮ ಕೆಲಸದಲ್ಲಿ ಸಫಲತೆ ನೋಡುತ್ತೇವೆ.
ಎಷ್ಟೋ ಕೆಲಸಗಳನ್ನಿಟ್ಕೊಂಡು ಯಾವುದೊಂದು ಮಾಡಲಾರದಂತೆ ಗಲಿಬಿಲಿಗೆ ಒಳಗಾಗುವುದಕ್ಕಿಂತ ಏಸಯ್ಯ, ಈ ದಿನಕ್ಕೆ ನಾನು ಮಾಡಬೇಕಾದ ಕೆಲಸಗಳೇನೆಂದು ಯೇಸುವಿನ ಮುಂದೆ ಒಂದು ಸಾರಿ ಪ್ರಾರ್ಥಿಸುವುದಾದರೆ ದಿನವೆಲ್ಲ ಆಯಾ ಸಮಯಗಳಲ್ಲಿ ನೀವು ಮಾಡುವ ಕೆಲಸಗಳೆಲ್ಲ ಸಫಲವಾಗುತ್ತವೆ. ದೇವರು ಹಾಗೆ ನಿಮ್ಮನ್ನು ಆಶೀರ್ವದಿಸ್ತಾರೆ. ಏನಿದೆ ನಿಮ್ಮ ಕೆಲಸ? ಅನವಶ್ಯಕವಾದ ಕೆಲಸ ಯಾಕೆ ಇಟ್ಕೊಳ್ತೀರಿ? ಉದ್ಯೋಗ ಇದೆಯಲ್ಲವೇ? ಮತ್ತೆ ಯಾಕೆ ಓವರ್ ಟೈಮ್ ಮಾಡ್ತೀರಿ? ಮತ್ತೆ ಯಾಕೆ ಸೈಡ್ ಬಿಸ್ನೆಸ್ ಮಾಡ್ತೀರಿ? ನಿಮ್ಮ ಶಕ್ತಿಗೆ ಮೀರಿ ದೇವರ ಸಮಯವನ್ನು ನೀವು ಕದ್ದುಕೊಂಡು ವ್ಯಾಪಾರ ಮಾಡ್ತಾ ಇದ್ದೀರಾ? ಉದ್ಯೋಗ ಮಾಡ್ತಾ ಇದ್ದೀರಾ? ಬಂಧುಗಳ ಮನೆಗೆ ಹೋಗ್ತಾ ಇದ್ದೀರಾ? ಮನುಷ್ಯರನ್ನು ಸಂತೋಷಪಡಿಸಲು ತವಕಿಸುತ್ತಾ ಇದ್ದೀರಾ? ಯಾರನ್ನೋ ಸಂತೋಷಪಡಿಸುವುದಕ್ಕಾಗಿ ಏನೇನೋ ಮಾಡ್ತಿದ್ದೀರಿ ಹೊರತು ನಿಮಗೆ ಸಂತೃಪ್ತಿ ಉಂಟಾಗ್ತಿದೆಯಾ? ನೀವು ಮಾಡಿದ ಕೆಲಸಗಳಲ್ಲಿ ಪ್ರಯೋಜನಕರವಾದದ್ದು ಇದೆಯಾ ಎಂಬುದಾಗಿ ಆಲೋಚಿಸಿಕೊಳ್ಳಿರಿ. ಮರಿಯಳು ಉತ್ತಮವಾದದನ್ನು ಆರಿಸಿಕೊಳ್ತಾಳೆ, ಅದನ್ನು ಆಕೆಯಿಂದ ಯಾರು ತೆಗೆಯಲಾರರು. ನಮ್ಮ ಹತ್ತಿರ ಏನೇ ಇದ್ರೂ ಕೂಡ ಇತರರು ನಮ್ಮಿಂದ ಕದ್ದುಕೊಂಡು ತೆಗೆದುಕೊಂಡು ಹೋಗ್ಬೋದೇನೋ, ಆದರೆ ಕರ್ತನ ಪಾದದ ಬಳಿಯಲ್ಲಿ ಕಲಿತುಕೊಂಡಿರುವ ಆ ನಂಬಿಕೆ, ಆ ಪ್ರಾರ್ಥನೆಯ ಶಕ್ತಿ, ಆ ದಿವ್ಯದಾನಗಳನ್ನು ಯಾರೂ ಕದ್ದುಕೊಳ್ಳಲಿಕ್ಕಾಗಲ್ಲ. ಆತನು ಆಶೀರ್ವದಿಸುವುದಾದರೆ ಅದು ಎಂದೆಂದಿಗೂ ಆಶೀರ್ವಾದಕರವಾಗಿರುತ್ತೆ. ಉದಯದಲ್ಲಿಯೇ ದೇವರ ಸಮಯವನ್ನು ದೇವರಿಗೆ ಕೊಡಿರಿ. ಈ ದಿನವೆಲ್ಲ ಯಾವ ಕೆಲಸ ಮಾಡಬೇಕು ಎಂಬುದಾಗಿ ದೇವರಿಗೆ ಕೇಳಿರಿ. ನೀವು ಸ್ಪೆಷಲ್ ಆಗಿ ಕೇಳುವ ಅವಶ್ಯಕತೆಯೇ ಇಲ್ಲ. ನಿಮ್ಮ ಮನಸ್ಸನ್ನು ನೀವು ದೇವರ ಸನ್ನಿಧಿಯಲ್ಲಿ ಸುರಿಯ ಮಾಡುವಾಗ ನೀವು ಮಾಡಬೇಕಾದ ಕೆಲಸಗಳನ್ನು ಪರಿಶುದ್ಧಾತ್ಮನು ನಿಮಗೆ ಬಯಲ್ಪಡಿಸ್ತಾರೆ. ನೀವು ಬೇಸರಗೊಳ್ಳುವ ಅವಶ್ಯಕತೆ ಇಲ್ಲದೆ, ಅದಕ್ಕಾಗಿ ಒತ್ತಡ ಪಡುವ ಅವಶ್ಯಕತೆ ಇಲ್ಲದೆ, ಅದನ್ನು ಈಸಿಯಾಗಿ ಸಫಲತೆಯೊಂದಿಗೆ ನೀವು ಮಾಡಬೇಕಾದ ಕೆಲಸ ಮಾಡಿ ಮುಗಿಸುತ್ತೀರಿ. ಬಹಳಷ್ಟು ಜನ ಅವಸರಪಟ್ಟು ಇರುವುದನ್ನು ಕೂಡ ಕಳ್ಕೊಂಡಿದ್ದಾರೆ. ತಮ್ಮ ಪ್ರಶಾಂತತೆಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ತಮ್ಮ ಶಕ್ತಿಗೆ ಮೀರಿದ ಕೆಲಸಗಳಲ್ಲಿ ಕೈ ಹಾಕಿ ಸಾಲದ ಪಾಲಾಗಿ ಅವಸ್ಥೆಗೆ ಗುರಿಯಾದಂತಹ ಎಷ್ಟೋ ಜನರ ಕುರಿತು ಈ ದಿನಗಳಲ್ಲಿ ನಾನು ಕೇಳ್ತಿದ್ದೇನೆ. ಅಂಥವರು ಸಾಲಕ್ಕೆ ಗುರಿಯಾಗಿದ್ದೇವೆ, ಪ್ರಾರ್ಥನೆ ಮಾಡಿ ಎಂದು ಕೇಳ್ತಿದ್ದಾರೆ. ಹಾಯಾಗಿ ಬದುಕಿರೆಂದು, ಸಂತೋಷವುಳ್ಳವರಾಗಿ ಬದುಕಿರೆಂದು, ಸಂತುಷ್ಟರಾಗಿ ಬದುಕಿರೆಂದು ದೇವರು ಹೇಳ್ತಾರೆ. ನೀವು ಎಷ್ಟೊತ್ತು ಅಡಿಗೆ ಮಾಡಿದ್ದೀರಿ ಎನ್ನುವುದು ಮುಖ್ಯವಲ್ಲ, ಎಷ್ಟೊತ್ತು ತಿಂದಿದ್ದೀರಿ ಎನ್ನುವುದು ಮುಖ್ಯ. ನೀವು ಎಷ್ಟೊತ್ತು ಮನೆಗೆ ಬಂದವರಿಗಾಗಿ ಅದನ್ನು ಇದನ್ನು ಸಿದ್ಧ ಮಾಡಿದ್ದೀರಿ ಎನ್ನುವುದು ಮುಖ್ಯವಲ್ಲ, ಅವರೊಂದಿಗೆ ನೀವು ಎಷ್ಟೊತ್ತಿದ್ದೀರಿ ಎನ್ನುವುದು ಮುಖ್ಯ. ನಿಮ್ಮ ಮಕ್ಕಳಿಗೋಸ್ಕರ ಎಷ್ಟು ಆಸ್ತಿ ನೀವು ಸಮಕೂಡಿಸಿದ್ದೀರಿ ಎನ್ನುವುದು ಮುಖ್ಯವಲ್ಲ ಪ್ರಿಯರೇ, ನಿಮ್ಮ ಮಕ್ಕಳೊಂದಿಗೆ ಎಷ್ಟು ಸಮಯ ನೀವು ಕಳೆದಿದ್ದೀರಿ ಎನ್ನುವುದು ಮುಖ್ಯ. ಈ ದಿನ ಹಾಗೇ ನಡೆಯುತ್ತಿದೆಯಲ್ಲವೇ? ಇತರ ದೇಶಗಳಂತೆ ಗಂಡ ಹೆಂಡತಿಯರಿಬ್ಬರು ಕೆಲಸ ಮಾಡ್ತಾರೆ. ಮಕ್ಕಳೊಂದಿಗೆ ಕನಿಷ್ಠ 1 ಗಂಟೆ ಸಮಯ ಕಳೆಯಲ್ಲ. ನೋ ಫ್ಯಾಮಿಲಿ ಪ್ರೇಯರ್. ಮಕ್ಕಳೊಂದಿಗೆ ಪ್ರೀತಿಯಿಂದ ಮಾತಾಡ್ಸಲ್ಲ. ತಂದೆ ತಾಯಿ ಬರೋಷ್ಟೊತ್ತಿಗೆ ಮಕ್ಕಳು ನಿದ್ದೆ ಹೋಗ್ತಾರೆ, ಎದ್ದೇಳೋಷ್ಟೊತ್ತಿಗೆ ಸ್ಕೂಲ್ಗೆ ಹೋಗ್ತಾರೆ. ಆ ಮಕ್ಕಳು ಮನೆಯಲ್ಲಿದ್ದಾಗಿಯೂ ಸಹ ತಂದೆಯನ್ನು ನೋಡಲ್ಲ, ತಾಯಿಯನ್ನು ನೋಡಲ್ಲ. ಹಾಗಾಗಿ ನಿಮ್ಮ ಇನ್ಫ್ಲುಯೆನ್ಸ್ ಅವರ ಮೇಲೆ ಇರೋದಿಲ್ಲ. ನೀವು ಎಷ್ಟೋ ಸಂಪತ್ತನ್ನು ಸಂಪಾದಿಸಿ ಕೂಡಿಡ್ತಾ ಇದ್ದೀರಿ, ಆದರೆ ನಿಮ್ಮ ಪ್ರೀತಿ ಅನುರಾಗ ಅವರಿಗೆ ನೀವು ಹಂಚಲಿಕ್ಕಾಗದೇ ಇರ್ತಾ ಇದ್ದೀರಿ. ಅದಕ್ಕೆ ಅವರು ಬೆಳೆದು ದೊಡ್ಡವರಾದ ಮೇಲೆ ನಿಮ್ಮ ವಿಷಯದಲ್ಲಿ ವಿರಕ್ತಿ ಹೊಂದುತ್ತಾರೆ. ಯಾವುದೇ ರೀತಿಯ ಅನುಬಂಧವಿಲ್ಲದಂತೆ ಅವರು ನಡ್ಕೊಳ್ತಾರೆ. ನಮ್ಮ ಮಕ್ಕಳಿಗೆ ತಂದೆ ತಾಯಿಗಳು ಬೇಕು, ಅದಕ್ಕೆ ದೇವರು ತಂದೆ ತಾಯಿಗಳಾದ ನಮ್ಮನ್ನು ಕೊಟ್ಟಿದ್ದಾರೆ. ನೀವು ವಿಸ್ತಾರವಾದ ಕೆಲಸಗಳನ್ನು, ಉದ್ಯೋಗಗಳನ್ನು ಮಾಡುತ್ತಾ ನಿಮ್ಮ ಮಕ್ಕಳಿಗೆ ಒಬ್ಬಂಟಿಗರಾಗಿ ಬಿಡಬೇಡಿ. ಅಲ್ಲಲ್ಲಿ ಕೆಲವರು ಕೊಡುವ ಸಾಕ್ಷಿಗಾಗಿ ದೇವರನ್ನು ಸ್ತುತಿಸ್ತೇನೆ. ನನ್ನ ಮಕ್ಕಳಿಗೋಸ್ಕರ ನನ್ನ ಉದ್ಯೋಗ ಬಿಟ್ಟುಬಿಟ್ಟಿದ್ದೇನೆ ಎಂಬ ಸಹೋದರಿ, ನನ್ನ ಒಳ್ಳೆ ಉದ್ಯೋಗವನ್ನು ನನ್ನ ಮಕ್ಕಳಿಗೋಸ್ಕರ ಬಿಟ್ಟುಬಿಟ್ಟಿದ್ದೇನೆ ಎಂಬುದಾಗಿ ಆ ತಾಯಿ ಹೇಳಿದ ಮಾತು ನನಗೆಷ್ಟೋ ಆನಂದ ಉಂಟು ಮಾಡಿತು. ನಿಜವೇ, ಆ ತಾಯಿ ಉದ್ಯೋಗ ಹೋದರೂ ಚಿಂತೆ ಮಾಡಲಿಲ್ಲ, ಆದರೆ ಮಕ್ಕಳ ಒಳ್ಳೆ ಭವಿಷ್ಯವನ್ನು ತನ್ನ ಮಕ್ಕಳಿಗೆ ಕೊಡಲಿಚ್ಛಯಿಸಿದಳು. ಇಂದಿನಿಂದ ಯಾವುದು ಅನವಶ್ಯಕವಾದ ಕೆಲಸ ಇದೆಯೋ ಕಟ್ ಮಾಡಿಕೊಳ್ಳಿ. ಅವಶ್ಯಕವಾದ ಕೆಲಸಗಳನ್ನು ಮಾತ್ರ ಮಾಡಿ ಪ್ರಶಾಂತವಾಗಿ ದೇವರೊಂದಿಗೆ ಸಮಯ ಕಳೆಯೋದು, ಕುಟುಂಬದೊಂದಿಗೆ ಸಮಯ ಕಳೆಯುವುದು ಅಳವಡಿಸಿಕೊಳ್ಳಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮ್ಮೊಂದಿಗೆ ಕಳೆಯುವ ಪ್ರತಿ ಕ್ಷಣವು ಎಷ್ಟು ಆಶೀರ್ವಾದಕರವಾಗಿದೆ ಎಂದು ನಮ್ಮ ಮಕ್ಕಳಿಗೆ ನಾವು ಕೊಡುವ ದುಡ್ಡುಗಳು, ಆಸ್ತಿ ಪಾಸ್ತಿಗಳು, ನಾವು ಅವರಿಗೆ ಎಷ್ಟೋ ಮುಖ್ಯವಾದವರಾಗಿದ್ದೇವೆ ಎಂದು ಗ್ರಹಿಸಿಕೊಳ್ಳಲು ಸಹಾಯ ಮಾಡಿರಿ. ವಿಸ್ತಾರವಾದ ಕೆಲಸ ಕೊಟ್ಟು ತೊಂದರೆಗೆ ಒಳಗಾಗಿರುವ ಮಾರ್ತಳ ಹಾಗಲ್ಲದೆ ಉತ್ತಮವಾದದನ್ನು ಆರಿಸಿಕೊಂಡು ನಿಮ್ಮ ಪಾದದ ಬಳಿಯಲ್ಲಿ ಕಾದುಕೊಂಡಿದ್ದು ಆಶೀರ್ವದಿಸಲ್ಪಟ್ಟಿರುವ ಮರಿಯಾಳ ಹಾಗೆ ನಾವಿರುವಂತೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್.
ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಮುಖಾಂತರ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ಪ್ರತಿದಿನ ಅನೇಕ ಪ್ರಾರ್ಥನಾ ಮನವಿಗಳನ್ನು ನಾವು ಹೊಂದಿಕೊಳ್ತಿದ್ದೇವೆ. ನಿಮ್ಮೆಲ್ಲರಿಗೆ ರಿಪ್ಲೈ ಮಾಡಲಿಕ್ಕಾಗದಿದ್ದರೂ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ ಎಂಬುದನ್ನು ದೃಢಪಡಿಸ್ತೇವೆ. ನೀವು ಕೂಡ ಪ್ರಾರ್ಥನೆ ಮಾಡಿರಿ, ಅದ್ಭುತ ಉಂಟಾಗ್ತದೆ. ಉಪಕಾರ ಪಡ್ಕೊಂಡಾಗ ಆ ವಿಷಯವನ್ನು ಕೂಡ ತಿಳಿಯಪಡಿಸಿರಿ ದೇವರನ್ನು ಸ್ತುತಿಸುವುದಕ್ಕಾಗಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.